ಅಲ್ಲಿಂದ ಒಂದು 15 ವರ್ಷ 16 ವರ್ಷ ವಿಟ್ಲ ಹೈಸ್ಕೂಲ್, 15 ವಿಟ್ಲ ಹೈಸ್ಕೂಲ್ಗೆ ಹೋಗಲಿಲ್ಲ ನಾನು. ನನಗೆ ಪ್ರಾಯ ಬಂದಾಗ ವಿಟ್ಲ ಹೈಸ್ಕೂಲಿಗೆ ಸೇರಿದ್ದೆ. ಹೈಸ್ಕೂಲ್ನ ಅಖೇ ವರ್ಷದಲ್ಲಿ ಒಳ್ಳೆ ಮಾರ್ಕ್ ಪಡೆದೆ. ಆಮೇಲೆ ಉಡುಪಿಯ MGM ಕಾಲೇಜಿಗೆ ಸೇರಿದೆ. ಹೈಸ್ಕೂಲಲ್ಲಿ ನನಗೆ ಇಂಗ್ಲೀಷ್ನಲ್ಲಿ ಎಲ್ರಿಗಿಂತ ಹೆಚ್ಚು ಮಾರ್ಕು. ಉಡುಪಿಯಲ್ಲಿ ಇಂಗ್ಲೀಷ್ ಪತ್ರಿಕೆ ನಂದು ಸುರುವಿನ ಎಕ್ಸಾಮಿನೇಷನ್ ಅದರಲ್ಲಿ ಪುಸ್ತಕದಲ್ಲಿ ನನಗೆ 32 ಮಾರ್ಕ್. ಫೈಲು ಪಾಸ್ ಆಗಬೇಕಾದ್ರೆ 35 ಆಗಬೇಕು, ಅದಕ್ಕೆ 3 ಕಡಿಮೆ ಆಗಿದೆ. ಹೇಗೆ ಎಲ್ಲಿಂದ ಎಲ್ಲಿಗೆ ಪಾತಾಳಕ್ಕೆ ಬಿದ್ದದ್ದು, ಸ್ವರ್ಗದಿಂದ ಪಾತಾಳಕ್ಕೆ ಪತನ. ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ನಲ್ಲಿ ಪ್ರಥಮ, ಕಾಲೇಜಿನಲ್ಲಿ ನನ್ನ ಬಲ ಇರುವುದು ಇಲ್ಲಿ ನಿಂತೆಂದಾದರೆ ನಾನು ಅಲ್ಲಿ ಕೇಳೋರಿಗೆ ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ನನ್ನ ಅಭ್ಯಾಸ ಹೇಗೆ ಮಾತಾಡೋದು, ಇದರಲ್ಲಿ ಒಬ್ಬ ಕೂತ್ಕೊಳ್ಳಿ, 100 ಜನ ಕೂತ್ಕೊಳ್ಳಿ, 1000 ಜನ ಕೂತ್ಕೊಳ್ಳಿ, ನನ್ನ ವಾಯ್ಸ್ ಹೀಗೆ. ನಾನು ಕ್ಲಾಸ್ ರೂಮ್ನಲ್ಲಿ ನಂಬರ್ 1ರಲ್ಲಿ ಪಾಠ ಮಾಡ್ತಾ ಇದ್ದರೆ ನಂಬರ್ 7 ನನಗೆ ಕಷ್ಟ. ಯಾಕಂದರೆ ಅವರು ಹುಡುಗರು ಕೇಳೋದು ನನ್ನ ಭಾಷಣ, ನಾನು ಮಾತಾಡೋದು. ಅವರ ಲೆಕ್ಕದೊಂದಿಗೆ ಕೆಲಸ ಇಲ್ಲದೆ ಆಗ್ತದೆ. ಆಮೇಲೆ ಸದ್ಯ ಇಲ್ಲಿಗೆ ಬಂದರೆ ಇದು ನ್ಯಾಷನಲ್ ಕಾಲೇಜಿನ ಸಭಾಂಗಣ, ದೇವಲೋಕದ ಒಬ್ಬ ದೇವರಿದ್ದಾನಂತೆ ಇಂದ್ರ, ಆ ಇಂದ್ರ ಸಭೆಯೋ ಇದು ಅಂತ ನನಗೆ ಭಾಸವಾಗುತ್ತದೆ. ಹೌದಲ್ವಾ? ಹೌದು, ಆಗ್ತದೆ. ಮತ್ತೆ ಒಂದು ಕರೆಕ್ಷನ್, ಪುರುಷೋತ್ತಮ ಬಳಿಯಲ್ಲಿ ಹೇಳಿದ್ದಕ್ಕೆ ಪಂಪ ಭಾರತವನ್ನು ನಾನು ಅದಾಗಲೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ. ಮೊದಲನೇದಾಗಿ ಅದೊಂದು ನಮ್ಮ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರವೇ ಪ್ರಕಟಿಸಿದೆ. ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಯಾಕೆಂತ ಹೇಳಿದರೆ ಅದು ಮೂಲ ಓದುತ್ತೇನೆ ನಾನು, ಆದರೆ ಹಳೆಗನ್ನಡ ನನಗೆ ಪರಿಚಯ ಆದರೂ ಕೂಡ ಪಂಪನವರು ಅರ್ಥ ಮಾಡುವಷ್ಟು, ವಿಚಾರಣೆ ಮಾಡುವಷ್ಟು ಅಷ್ಟು ಪ್ರಾಗಲ್ಭ್ಯ ನಮ್ಮಲ್ಲಿಲ್ಲ. ಆದ ಕಾರಣ ಅದರ ಕನ್ನಡದಲ್ಲಿ ಅದನ್ನು ಭಾವಾನುವಾದ ಮಾಡಿದ್ದಾರೆ, ಅದರ ತಾತ್ಪರ್ಯ ಕೊಟ್ಟಿದ್ದಾರೆ, ಯಾರೋ ಮಹನೀಯರು ಮಾಡಿದ್ದಾರೆ. ಅದರ ಬಲದಿಂದ ನಾವು ಅದನ್ನು ಇಂಗ್ಲೀಷಿಗೆ ಮಾಡಿದ್ದು ಪ್ರಕಟ ಆದದ್ದು. ಅದನ್ನು ಜನರು ಓದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಮೆಚ್ಚುಗೆ ಮಾತುಗಳನ್ನು ಸಾಕಷ್ಟು ಹೇಳಿದ್ದಾರೆ. ಅದು ನಮಗೆ ಹೊಟ್ಟೆ ತುಂಬಿದೆ. ಅಂದರೆ ಅದು ಅಲ್ಲ, ಅದರಿಂದಾಗಿ ಹೊಟ್ಟೆ ತುಂಬಿದೆ. ಮತ್ತೆ ಇದೊಂದು ಚಾರು ವಸಂತದ ಜರ್ಮನ್ ಭಾಷಾಂತರ. ಇದು ನಾನು ಜನ್ಮದಲ್ಲಿ ಎಣಿಸಿದಂಥ ಕೆಲಸ ಅಲ್ಲ. ಈ ಚಂಪನವರಿಗೆ ಉಡುಪಿಯಲ್ಲಿ ಒಬ್ಬ ಜರ್ಮನ್ ಭಾಷೆಯನ್ನು ಚೆನ್ನಾಗಿ ಬಲ್ಲಂಥ ಒಬ್ಬ ವಿದ್ವಾಂಸ ಇದ್ದಂತ ಹೇಗೆ ವಾಸನೆ ಬಂತು ನನಗೆ ಗೊತ್ತಿಲ್ಲ. ಅವರು ಮತ್ತೆ ಕೇಳಿದ್ರೆ ಮೊದಲೇ ಗೊತ್ತಿದ್ದದೆ, ನನಗೂ ಗೊತ್ತಿಲ್ಲ. ನಾನು ಎಲ್ಲಿ ಹುಟ್ಟಿದವ, ಇದು ಉಡುಪಿಯಲ್ಲಿ ಹುಟ್ಟಿದಲ್ಲ ನಾನು. ದಕ್ಷಿಣ ಕನ್ನಡ ಅಂದರೆ ಈಗ ವಿಭಜಿತ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಈಗ ವಿಭಜನೆ ಆಗಿದೆ. ಅದರಿಂದ ಅವಿಭಜಿತವಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇತು ಗ್ರಾಮದ ಒಂದು ಕುಗ್ರಾಮ, ಆ ಕುಗ್ರಾಮದ ನೀರ್ಕಜೆ ಎಂಬ ಜಾಗದಲ್ಲಿ ಹುಟ್ಟಿದವ ನಾನು. ಅಲ್ಲಿಂದ ಒಂದು 15 ವರ್ಷ 16 ವರ್ಷ ವಿಟ್ಲ ಹೈಸ್ಕೂಲ್, 15 ವಿಟ್ಲ ಹೈಸ್ಕೂಲ್ಗೆ ಹೋಗಲಿಲ್ಲ ನಾನು. ನನಗೆ ಪ್ರಾಯ ಬಂದಾಗ ವಿಟ್ಲ ಹೈಸ್ಕೂಲಿಗೆ ಸೇರಿದ್ದೆ. ಹೈಸ್ಕೂಲ್ನ ಅಖೇ ವರ್ಷದಲ್ಲಿ ಒಳ್ಳೆ ಮಾರ್ಕ್ ಪಡೆದೆ. ಆಮೇಲೆ ಉಡುಪಿಯ MGM ಕಾಲೇಜಿಗೆ ಸೇರಿದೆ.
ಹೈಸ್ಕೂಲಲ್ಲಿ ನನಗೆ ಇಂಗ್ಲೀಷಲ್ಲಿ ಎಲ್ರಿಗಿಂತ ಹೆಚ್ಚು ಮಾರ್ಕು. ಉಡುಪಿಯಲ್ಲಿ ಇಂಗ್ಲೀಷ್ ಪತ್ರಿಕೆ ನಂದು ಸುರುವಿನ ಎಕ್ಸಾಮಿನೇಷನ್ ಅದರಲ್ಲಿ ಪುಸ್ತಕದಲ್ಲಿ ನನಗೆ 32 ಮಾರ್ಕ್. ಫೈಲು ಪಾಸ್ ಆಗಬೇಕಾದ್ರೆ 35 ಆಗಬೇಕು, ಅದಕ್ಕೆ 3 ಕಡಿಮೆ ಆಗಿದೆ. ಹೇಗೆ ಎಲ್ಲಿಂದ ಎಲ್ಲಿಗೆ ಪಾತಾಳಕ್ಕೆ ಬಿದ್ದದ್ದು, ಸ್ವರ್ಗದಿಂದ ಪಾತಾಳಕ್ಕೆ ಪತನ. ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ನಲ್ಲಿ ಪ್ರಥಮ, ಕಾಲೇಜಿನಲ್ಲಿ ಹೌದು ಈ ರೀತಿಯ ಒಂದು ಸ್ಕಾಲರ್ ನಾನು, ಆಯ್ತಾ. ಏರು ಗೀತೆಗಳನ್ನು ಕಂಡ. ಆಮೇಲೆ ಉಪ್ಪಳದ ರಾಮ್ ಭಟ್ರ ಒಂದು ಪುಸ್ತಕ, ಏರು ದಾರಿಯಲ್ಲಿ ಡೆಲ್ಲಿ, ಅದೊಂದು ಪುಸ್ತಕ, ಚೆನ್ನಾದ ಪುಸ್ತಕ ಬರೆದಿದ್ದೇನೆ ನಾನು. ಈ ನಡುವೆ ಎಷ್ಟು ಭಾಷಾಂತರ ನಾನು ಮಾಡಿದ್ದೇನೆ ಅಂತ ಅವರು ನೆನಪು ಮಾಡಿದ್ದೆ ನನಗೆ ಬರ್ತೋಗಿದೆ, ಕಟ್ ಮಾಡಿದ್ದೇನೆ ಅಂತ ನೆನಪಿಲ್ಲ ಇಟ್ಟುಕೊಂಡಷ್ಟು ಅದಕ್ಕಿಂತ ಹೆಚ್ಚು ಉಂಟು. ಹೌದು, ಖಂಡಿತ ಒಪ್ಪಿಕೊಳ್ತೇನೆ ನಾನು. ಮತ್ತೆ ಮತ್ತೆಂತ ಕೆಲಸ ಹೇಳಲಿಕ್ಕೆ ಎಷ್ಟು ಉಂಟು. ನನ್ನನ್ನು ಮೇಲೆ ತಂದವರು, ಮನುಷ್ಯನಾಗಿ ಮೇಲೆ ತಂದವರು ಖುಷಿ ಹರಿದಾಸ್ ಭಟ್ರು. ಅವರು ಅವರ ಕಾಲೇಜಿನಲ್ಲಿ ನನ್ನನ್ನು ಒಳ್ಳೆ ವಿದ್ಯಾರ್ಥಿಯಾಗಿ ಗುರುತಿಸಿದವರು. ಯಾಕೆ? ನಾನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಇಕನಾಮಿಕ್ಸ್ನಲ್ಲಿ 3 ಪಾರ್ಟ್ನಲ್ಲಿ ಸೆಕೆಂಡ್ ಕ್ಲಾಸು, ಕನ್ನಡದಲ್ಲಿ ಫಸ್ಟ್ ಕ್ಲಾಸು ಹೊಡೆದವ. MGM ಕಾಲೇಜ್ ಹಿಸ್ಟ್ರಿಯಲ್ಲಿ ಮೊದಲು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟು. 3 ಪಾರ್ಟ್ನಲ್ಲಿ ಒಟ್ಟಿಗೆ ಒಂದೇ ಎಕ್ಸಾಮಿನೇಷನಲ್ಲಿ ಕೂತು ಎಲ್ಲ ಪಾರ್ಟ್ನಲ್ಲಿ ಕ್ಲಾಸ್ ಕೊಡೋದವರು ಇಲ್ಲ. ನಾವು ಎದೆ ತಟ್ಟಿ ಹೇಳಬಲ್ಲ, ಆಯ್ತಾ. ಆಮೇಲೆ ಹೇಳ್ದಂದ್ರೆ ಹೇಳಿದಿನ ಇಲ್ಲ. ಅದೇ ಹಂಪನ ಇದರ ಭಾಷಾಂತರ ಮಾಡುವಂತಹ ಕಾಲ. ಅನುವಾದದ ಕಷ್ಟಗಳ ಬಗ್ಗೆ, ಅನುವಾದದ ಕಷ್ಟಗಳಿಗೆ ಹೇಳಿದಲ್ಲ, ಅದನ್ನು ಮೂಲದಿಂದಲೇ ಜರ್ಮನಿಗೆ ತರುವಷ್ಟು ನನ್ನ ಜರ್ಮನ್ ಸ್ಕಾಲರ್ಶಿಪ್ ಕೇಳಿ ನಾನು ಜರ್ಮನ್ ಕಲಿಸಿದ್ದೇನೆ. ಹೌದಾ? ಯಾರಿಗೆ ಕಲಿಸಿದ್ದು? ಪ್ರಾರಂಭಿಕ ಹಂತದ ಜರ್ಮನ್, ಗ್ರೌಂಡ್ ಲೆವೆಲ್ ಜರ್ಮನ್ ಕಲಿಸಿದ್ದು. ಅದನ್ನು ಒಂದು ಪುರಾಣ ಕಾವ್ಯವನ್ನು ಜರ್ಮನಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದರ ಸ್ಕಾಲರ್ಶಿಪ್ ಎಂಥದ್ದು ಇರಬೇಕಯ್ಯ. ಅದನ್ನು ನನಗೆ ಸ್ವಲ್ಪ ಮಟ್ಟಿಗೆ ಸುಲಭ ಕೆಲಸಕ್ಕೆ ಸಾಧ್ಯ ಮಾಡಿಸಿದ್ದು ಅವರು ಬಂದಿದ್ದಾಗ ಸಭೆ ಗೊತ್ತಿಲ್ಲ, ಪಿ ಗಿರಿಧರ್ ಎಂಬುವರು. ಅವರು ಇದೇ ಚಾರುಸಂತನ್ನು ಇಂಗ್ಲೀಷ್ ಮಾಡಿದ್ದಾರೆ. ಮೂಲ ಕಾವ್ಯ ಎಷ್ಟು ವೈಭವತೆಯಾಗಿದೆಯೋ ಅದಕ್ಕೆ ಸರಿಸಾಟಿಯಾಗಿ ಅದನ್ನೇ ಚಾಲೆಂಜ್ ಮಾಡುವ ಹಾಗೆ ಅದನ್ನು ಇಂಗ್ಲೀಷ್ಗೆ ತಂದವರು ಪಿ ಗಿರಿಧರ್. ಆ ಗಿರಿಧರ ಕಾವ್ಯದಿಂದ ನಾನು ನೇರವಾಗಿ ಜರ್ಮನ್ ಭಾಷೆಗೆ ತರಲಿಕ್ಕೆ ಅನುಕೂಲ ಆಯಿತು. ಇಂಗ್ಲೀಷಿಂದ ಜರ್ಮನ್ ತರಲಿಕ್ಕೆ ನನಗೆ ಹೆಚ್ಚು ಅನುಕೂಲ ಆಯಿತು. ಹಾಗಾಗಿ ಇವತ್ತು ಚಾರುಸಂತ ಜರ್ಮನ್ ಭಾಷೆಯಲ್ಲಿ ಅನುವಾದವಾಗಿ ಬಿಡುಗಡೆಗೊಂಡಿತು. ನೀವು ಹೇಳಿದ ಕೆಲಸ ನಿರ್ವಹಿಸಿಕೊಟ್ಟಿದ್ದೇನೆ. ಹಂಪನ ಅವರ ತಂಪನ ಟೆಂಪನ್ನು ನೀವು ನಡೆಸಿದ್ದೀವಿ. ನಾನು ಸ್ವಲ್ಪ ಅದರ ಮಟ್ಟಿಗೆ ಕೆಲಸ ಮಾಡಿದ್ದೇನೆ. ಅಂದರೆ ಪಂಪ ಭಾರತವನ್ನು ನಾನು ಅವರ ಕಂಪನ್ನು ನೀವು ಪಸರಿಸಿದ್ದೀರಿ. ಖಂಡಿತ. ಇದು ಈ ಮೂಲಕ ನಡೆದಿದೆ. ಅದೊಂದಲ್ಲದೆ ಅಭ್ಯಾಸ ನನಗೆ. ಯಾಕಂದ್ರೆ ನಾನು ಯಾರಿಗೆ ಮಾತಾಡ್ಕೊಂಡು ಅವತ್ತು ಬೇರೆ ಮಾತಾಡ್ತೇನೆ. ಸಭೆ ನಿಂತು ಅಂದರೆ ನೆನಪಿಲ್ಲ, ಮರ್ತೋಗಿದೆ. ಇದು ಅದೇ ನಾನು ಅಲ್ಲಿ ಕೂತ್ರೆ ನನ್ನ ಕೈಯಲ್ಲಿ ಇದು ಮಾಡ್ತಾ ಅಷ್ಟು ಅಲ್ಲಾಡ್ತಾ ಅಷ್ಟು ಹೊತ್ತು ನಂದೊಂದು ವಾಯ್ಸ್ ಕೇಳುದಿಲ್ಲ. ನಿಮಗೆ ಇಷ್ಟ ಆದ್ರೂ ಕೇಳ್ತದಲ್ಲ ಈಗ. ಸರಿ.
ಸರ್ ನೀವು ತೃಪ್ತಿ ಪಡಬೇಕು ಆಯ್ತಾ. ಮತ್ತೆ ನಾನು ಇಲ್ಲಿ ಬರಲಿಕ್ಕೆ ಕಷ್ಟ ಆಯ್ತದೆ. ಎಲ್ಲಿಗೆ? ಉಡುಪಿಯಿಂದ ಬೆಂಗಳೂರಿಗೆ ನಮ್ಮ ರಾಜಧಾನಿಗೆ ಬರಲಿಕ್ಕೆ ಅಲ್ಲ, ನಾನು ವಾಹನದಲ್ಲಿ ಬಂದದ್ದು. ವಾಹನದಲ್ಲಿ ಬಂದರೂ ಕೂಡ ನಮ್ಮೊಂದು ವೃದ್ಧಾಪ್ಯ, ಆ ಡಾಕ್ಟರ್ ನನ್ನನ್ನು ನೋಡಿದ ಅವರು ಹೇಳಿದರು ನಿಮಗೆ ಡಯಾಬಿಟಿಸ್ ಉಂಟಾ ಅಂತ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಅವ್ರು ಹೇಳಿದ್ದು, ನಾನು ನೀವು ಯಾಕೆ ಹೀಗಾಗಿದ್ದೀರಿ, ಡಯಾಬಿಟಿಸ್ ಉಂಟಾ ನೋಡಿಬಿಟ್ಟು ಸರ್. ನನ್ನನ್ನು ನೋಡಿದ ಕೂಡಲೇ ಅವರು ನಮ್ಮ ಡಯಾಗ್ನೋಸಿಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಯಾವ ನಾಡಿ ನಡೀತಿ ಯಾವುದೂ ನೋಡ್ಲಿಲ್ಲ. ಸುಬ್ರಹ್ಮಣ್ಯ ಆಯ್ತು. ಆ ಕಾರಣದಿಂದ ನಮಗೆ ಪ್ರಯಾಣ ಕಾಲದಲ್ಲಿ ಅಲ್ಲಲ್ಲಿ ರೆಸ್ಟ್ ರೂಮ್ ಬೇಕಾಯಿತು. ಅದು ಕೆಲವು ಕಡೆಗೆ ಅನುಕೂಲ ಆದಂಥ ಜಾಗ ಸಿಗ್ತದೆ, ಕೆಲವು ಕಡೆ ಸಿಗ್ತಿರ್ಲಿಲ್ಲ. ನಮಗೆ ನಮ್ಮ ಡ್ರೈವರಿಗೆ ಎಲ್ಲೆಲ್ಲಿ ನಿಲ್ಲಿಸಬೇಕು, ಈ ಮುದುಕರ ಕತೆ ಹೇಗೆ ಅದು ನಮಗೆ ಸರಿ ಗೊತ್ತಿಲ್ಲ. ನಮಗೆ ಅನುಕೂಲವಾಗುವಂಥ ಜಾಗದಲ್ಲಿ ಕೆಲವೊಂದು ಕಡೆ ನಿಲ್ಲಿಸಿದ್ದ, ಕೆಲವು ಕಡೆ ನಾವು ರಸ್ತೆ ಬದಿಯಲ್ಲಿ ಚೂಚೆ ಮಾಡಿದ್ವಿ ಆಯಿತಾ. ಹೀಗೆಲ್ಲ ಆಗಿ ನಾವು ಅಂತ ಜೀವ ಉಳಿಸಿಕೊಂಡು ಬಂದಿದ್ದೇವೆ. ಜೀವಕ್ಕೇನು ಹಾನಿ ಆಗಲಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೆ ಮಾತ್ರ ಸರಿ ಆಯಿತು ಬಿಡಿ. ಅದೇ ಯಾವುದಲ್ಲಿ ಏನು ತೊಂದರೆ ಆಗಲಿಲ್ಲ ಆಯಿತಾ. ಪ್ರಯಾಣ ಕಾಲದಲ್ಲಿ ಅಂದರೆ ಪ್ರಯಾಣ ಕಾಲದಲ್ಲಿ ಪ್ರಾಣದ ಆಯಸ್ಸು ಬೇರೆ ಉಂಟೊಂದು. ಈ ಪ್ರಾಯದವರು ಪ್ರಯಾಣ ಮಾಡಬಾರ್ದು. ಕೆಲವು ಪಡೆದಕ್ಕೆ ನಾನು ಹೇಳುದಿಲ್ಲ, ಏನು ಹೇಳುದಿಲ್ಲ ಬಂದಿದ್ದೇನೆ, ಬಂದು ಸಂತೋಷವನ್ನು ಪಟ್ಟಿದ್ದೇನೆ. ಅದಕ್ಕೆ ಆಕ್ಷೇಪ ಇಲ್ಲ. ಈ ಕಳೆದಕ್ಕೆ ಆಕ್ಷೇಪ ಇಲ್ಲವೇ ಇಲ್ಲ. ಮತ್ತೆ ಬಂದಾಯ್ತು, ಇವತ್ತು ಆತಿಥ್ಯವನ್ನು ಸ್ವೀಕರಿಸಿ ಆಯಿತು. ಇದು ನಾಡ್ದು ಇಲ್ಲ, ಒಂದು ವಾರ ಉಳಿತೇನೆ ಬೆಂಗಳೂರಲ್ಲಿ. ನಮ್ಮ ಮಗಳನ್ನೆಲ್ಲೂ ವಾಸ ಮಾಡಿದ್ದೇನೆ, ಅದರಿಂದ ಏನು ತೊಂದರೆ ಇಲ್ಲ ಆಯ್ತಾ. ಎಷ್ಟು ಮತ್ತೆ ನಾನು ಮಾತಾಡಿ ನಿಮಗೆ ಪುರಾಣ ಎಂಥದ್ದು ಹೇಳುದು, ಎಷ್ಟು ಹೇಳುದು, ಸಾಕು, ನಿಲ್ತೇನೆ. ಮತ್ತೆ ನಮ್ಮ ಪೀಠಕ್ಕೆ ಪುನರಪಿ ಮರಳುತ್ತೇನೆ.